ಮುಖ್ಯವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ನೀಟ್ ಪರೀಕ್ಷೆಯ ಬಗ್ಗೆ ಎತ್ತಿರುವ ಪ್ರಶ್ನೆಗಳಲ್ಲಿ ಸುಸೈಡ್, ವಿದ್ಯಾರ್ಥಿಗಳ ಸೂಸೈಡ್ ಮತ್ತು ಪೇಪರ್ ಲೀಕ್ ಬಗ್ಗೆ. ಈ ರೀತಿಯ ಪೇಪರ್ ಲೀಕ್ಗಳು ಮತ್ತು ವಿದ್ಯಾರ್ಥಿಗಳ ಸೂಸೈಡ್ ಕೇವಲ ನೀಟ್ ಪರೀಕ್ಷೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಪರೀಕ್ಷೆಗಳಲ್ಲೂ ಆಗ್ತಾ ಇದೆ. ಅದನ್ನು ಅಡ್ರೆಸ್ ಮಾಡಬೇಕು, ಬರೀ ನೀಟ್ ಎಕ್ಸಾಮ್ ಮಾತ್ರ ಅಲ್ಲ. ಆದರೆ ಅವ್ರು ಹೋಗ್ತಾ ಇರೋ ದಾರಿ ಸರಿ ಇಲ್ಲ. ಕಾಕ್ರೋಚ್ ಜನತಾ ಪಾರ್ಟಿಗೆ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಹೆಸರು ಬರಲು ಕಾರಣ ಜಸ್ಟಿಸ್ ಸೂರ್ಯಕಾಂತ್ ಅವರು ಹೇಳಿದ ಕಾಕ್ರೋಚ್ ಅನ್ನುವ ಪದ ಬಳಕೆ. ಒಂದು ನ್ಯಾಯಾಧೀಶರಾಗಿ ನ್ಯಾಯಪೀಠದಲ್ಲಿ ಉನ್ನತ ಹುದ್ದೆಯಲ್ಲಿ ಕುಳಿತುಬಿಟ್ಟು ಕೋರ್ಟ್ನ ಡೆಕೋರಮ್ ಅನ್ನ ಮೇಂಟೈನ್ ಮಾಡುವ ಬದಲಿಗೆ ಆ ರೀತಿಯಾಗಿ ಕ್ಷುಲ್ಲಕ ಹೇಳಿಕೆ ನೀಡಿದ್ದು ಕೋರ್ಟ್ನ ಘನತೆಗೆ ಧಕ್ಕೆ ಬಂದಿದೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಕೇವಲ ಕಕ್ಷಿದಾರರಿಗೆ, ವಕೀಲರಿಗೆ ಅಥವಾ ಪೊಲೀಸರು ಅಥವಾ ಸಾಕ್ಷಿ ನುಡಿಯುವ ಜನರಿಗೆ ಮಾತ್ರ ಅಲ್ಲ. ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನೋದು ನ್ಯಾಯಾಧೀಶರು ಯಾವಾಗ ಕೋರ್ಟ್ನ ಗೌರವ ಮತ್ತು ಘನತೆಗೆ ಧಕ್ಕೆ ತರ್ತಾರೆ ಆಗ ಅವರ ಮೇಲೆ ಅನ್ವಯ ಆಗಬೇಕು. ಮತ್ತೆ ಈಗ ಇವರ ಕಾಕ್ರೋಚ್ ಹೇಳಿಕೆಯಿಂದ ಅದು ಮುಂದುವರೆದು ದೊಡ್ಡದಾಗಿ ಕಾನೂನು ಮತ್ತು ಸುವ್ಯವಸ್ಥೆಗೆ ತೊಂದರೆಯಾಗಿದೆ. ದೆಹಲಿಯಲ್ಲಿ ಒಂದು ರೀತಿಯ ಅರಾಜಕತೆಯ ವಾತಾವರಣ ನಿರ್ಮಾಣವಾಗಿದೆ. ಹಾಗಾಗಿ ನಾನು ಬಿಜೆಪಿ ಮತ್ತು ಕಾಂಗ್ರೆಸ್ಗರಲ್ಲಿ ಕೇಳೋದೇನಂತ ಹೇಳಿದ್ರೆ, ಲೋಕಸಭೆಯಲ್ಲಿ ಇಂಪೀಚ್ಮೆಂಟ್ ಮೋಷನ್ ಅನ್ನ ಮಂಡನೆ ಮಾಡಿ ಎಗೇನ್ಸ್ಟ್ ಸೂರ್ಯಕಾಂತ್ ಅವರ ಮೇಲೆ. ಆಗ ಇನ್ಮೇಲೆ ಇದು ಕೇವಲ ಒಬ್ಬ ಜುಡಿಷಿಯರಿ ಅಥವಾ ನ್ಯಾಯಾಧೀಶರ ಘಟನೆ ಅಲ್ಲ, ಬಹಳಷ್ಟು ಜಡ್ಜ್ಗಳು ಇದೇ ರೀತಿ ಏನೇನೋ ನ್ಯಾಯಪೀಠದ ಮೇಲೆ ಕುಳಿತುಕೊಂಡ್ಬಿಟ್ಟು ರಾಜಕೀಯ ಸ್ಟೇಟ್ಮೆಂಟ್ಗಳನ್ನು ಕೊಡೋದನ್ನು ಸಹ ನಾನು ನೋಡಿದ್ದೇನೆ. ಇದಕ್ಕೆ ಒಂದು ಬ್ರೇಕ್ ಆಗಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಇಂಪೀಚ್ಮೆಂಟ್ ಮೋಷನ್ ಅನ್ನು ಮಂಡನೆ ಮಾಡಬೇಕು. ಸಾಧ್ಯವಾದ ಅದನ್ನು ಧರ್ಮೇಶ್ ಪ್ರಧಾನ್ ಅವರೇ ಮಂಡನೆ ಮಾಡೋದು ಸೂಕ್ತ ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ. ಅದೇ ರೀತಿ ಎರಡನೇದಾಗಿ, ನೀಟ್ ಪರೀಕ್ಷೆ ಪ್ರಾರಂಭವಾದಾಗ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಸ್ಟಾಲಿನ್ ಅವರು ಅದನ್ನು ವಿರೋಧಿಸಿದ್ರು. ಈಗ ಕೇವಲ ಪೇಪರ್ ಲೀಕ್ ಮತ್ತು ಆತ್ಮಹತ್ಯೆ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದಾರೆ ಎಲ್ಲರೂ. ಇಲ್ಲ, ಆ ನೀಟ್ ಅನ್ನುವ ಶಿಕ್ಷಣ ಪದ್ಧತಿ, ಎಕ್ಸಾಮಿನೇಷನ್ ಪದ್ಧತಿ ದಕ್ಷಿಣ ಭಾರತೀಯರಿಗೆ ಮಾರಕವಾಗಿದೆ. 2017ರಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೂ ಎಷ್ಟು ದಕ್ಷಿಣ ಭಾರತೀಯರು, ಇಲ್ಲಿನ ಯುವ ಶಕ್ತಿ, ಇಲ್ಲಿನ ಯುವ ಜನರು ವೈದ್ಯರಾಗಿದ್ದಾರೆ ಎನ್ನುವುದನ್ನು ಪರಿಶೀಲನೆ ಮಾಡಬೇಕಾದ ಸಮಯ ಈಗ ಬಂದಿದೆ. ಆ ಕುರಿತಾಗಿ ಕೆಲವು ವರದಿಗಳನ್ನ ಪ್ರತಿ ದಕ್ಷಿಣ ಭಾರತದ ರಾಜ್ಯಗಳು ಮಂಡನೆ ಮಾಡಬೇಕು, ಪರಿಶೀಲನೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ನಾನು ನರೇಂದ್ರ ಮೋದಿ ಅವರಲ್ಲಿ ವಿನಂತಿಸಿಕೊಳ್ಳುವುದು ಏನಂತ ಹೇಳಿದ್ರೆ, ನೀವು ಉತ್ತರ ಭಾರತೀಯರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ನೀಟ್ ಪರೀಕ್ಷೆಯನ್ನ ತಂದ್ರಿ, ಆದ್ರೆ ಇವತ್ತು ಅವರೇ ನಿಮಗೆ ಒಂದು ಅಗ್ನಿ ಪರೀಕ್ಷೆಯನ್ನ ತಂದು ಬಿಟ್ಟಿದ್ದಾರೆ. ಜಿರಳೆಗಳು ಅಂತ ಹೇಳಿಬಿಟ್ಟು ನಿಮಗೇನೆ ತೊಂದರೆ ಕೊಡ್ತಾ ಇದ್ದಾರೆ. ದಂಡಂ ದಶಗುಣಂ ಅನ್ನುವ ರೀತಿಯಲ್ಲಿ ಈಗ ಆ ನೀಟ್ ಪರೀಕ್ಷಾ ಪದ್ಧತಿಯನ್ನೇ ರದ್ದುಗೊಳಿಸಿ, ಆಗ ಅವರಿಗೆ ಬುದ್ಧಿ ಬರ್ತದೆ. ಸೊ ನೀವೇನಾದ್ರೂ ನೀಟ್ ಪರೀಕ್ಷಾ ಪದ್ಧತಿಯನ್ನೇ ರದ್ದುಗೊಳಿಸಿದ್ರೆ ನಾನು ನಿಮಗೆ ಬೆಂಬಲ ನೀಡುತ್ತೇನೆ ಮೋದಿಜಿ. ಪೊಲೀಸರು ಇನ್ನು ಈ ಹೋರಾಟದ ಸಂದರ್ಭದಲ್ಲಿ ನಾನು ಗಮನಿಸಿದ ಅಂಶ, ನಿನ್ನೆ ಪೊಲೀಸರು ಹೊಡೆದ್ರು ಅಂತ ಹೇಳಿ ಬಂತು, ಆದ್ರೆ 2 ದಿನದ ಹಿಂದೆ ಈ ಅಭಿಜಿತ್ ದೀಪ್ಗೆ ಮತ್ತು ಅವನ ಸಂಗಡಿಗರೇ ಸೇರಿಬಿಟ್ಟು ಪೊಲೀಸರನ್ನ ಕಿಚಾಯಿಸ್ತಾ ಇದ್ರು. ಜೋರ್ ಮಳೆ ಬಂದಿತ್ತು ಅಂತ ಈ ಜಿರಳೆ ಹೋರಾಟಗಾರರೆಲ್ಲ ಮಳೆಯಲ್ಲಿ ನೆಂದಿದ್ರು. ಈ ಪೊಲೀಸರು ಪಕ್ಕದಲ್ಲೇ ನಿಂತಿದ್ದಾರೆ, ಅವ್ರು ಟೆಂಟಲ್ಲಿ ಇದ್ರು ಅಂತ ಹೇಳಿ ಏನು ಮಾಡೋಕೆ ಹೋಗ್ಲಿಲ್ಲ, ಹೊಡೆಯೋಕೆ ಹೋಗ್ಲಿಲ್ಲ, ಸುಮ್ಮನೆ ನಿಂತಿದ್ರು. ಅದರಲ್ಲಿ ಒಬ್ಬ ಪೊಲೀಸನ ಹೊಟ್ಟೆ ದೊಡ್ಡದಿತ್ತು ಅಂತ ಹೇಳಿ ಅವನನ್ನು ಈ ಅಭಿಜಿತ್ ದೀಪ್ಗೆ ಸ್ನೇಹಿತ ಕಿಚಾಯಿಸ್ತಾ ಹೇಳ್ತಾ ಇದ್ದಾನೆ, ನೋಡಿ ಎಷ್ಟು ದೊಡ್ಡ ಹೊಟ್ಟೆ ಇದೆ ಅಂತ ಹೇಳಿ. ಇವರು ಫಿಲ್ಮ್ ಆಕ್ಟರ್ಗಳು ಏನಾದ್ರು ಒಂದು ಸುತ್ತು ದಪ್ಪ ಆದ್ರೆ ಅವರ ಬಗ್ಗೆ ಯಾರಾದ್ರೂ ಕಮೆಂಟ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಬಾಡಿ ಶೇಮಿಂಗ್ ಅಂತ ಇದೇ ಜಿರಳೆಗಳು, ಲಿಬರಲ್ಗಳು ಜಗಳಕ್ಕೆ ಬರ್ತಾರೆ, ಉಪನ್ಯಾಸ ನೀಡ್ತಾರೆ. ಈಗ ನಿಮಗೆ ಪೊಲೀಸರ ಹೊಟ್ಟೆಯ ಬಗ್ಗೆ ಮಾತನಾಡುವಾಗ ಅದು ಬಾಡಿ ಶೇಮಿಂಗ್ ಅಂತ ಅನ್ಸೋದಿಲ್ವಾ? ಅಲ್ಲಿ ಹೆಣ್ಣು ಮಕ್ಕಳು ಸೀರೆಯಲ್ಲಿ ನಿಂತಿದ್ದಾರೆ, ಅವರು ಯೂನಿಫಾರ್ಮ್ ಅಲ್ಲಿ ಹಾಕೊಂಡ್ಬಿಟ್ಟು ಅವರ ಸೀರೆ ಒದ್ದೆ ಆಗಿಲ್ಲ ಅಂತ. ಜಿರಳೆಗಳಿಗೆ ರೇನ್ ಡ್ಯಾನ್ಸ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ನೀವು ಮಾಡಿ, ಪೊಲೀಸರು ಯಾಕೆ ನಿಮ್ಮ ಜೊತೆ ಮಳೆಯಲ್ಲಿ ಒದ್ದೆ ಆಗ್ಬೇಕು? ಈಗ 1 ತಿಂಗಳು ನೀವು ಒಂದು ಹೋರಾಟ ಮಾಡಿದ್ರಂತ ನೀವು ಇಷ್ಟು ಹೋರಾಟ ಮಾಡ್ತಾ ಇದ್ದೀರಾ. ವರ್ಷ ಪ್ರತಿ ಇಡೀ ದಿನ ಅಲ್ಲಿ ಚಳಿ, ಮಳೆ, ಗಾಳಿ ಅಂತ ನೋಡದೆ ಪೊಲೀಸರು ಬಂದೋಬಸ್ತ್ ಮಾಡ್ತಾರೆ, ದಿನ ಹೋರಾಟ ಮಾಡ್ತಾರೆ, ಅವ್ರ ಜೀವನವೇ ಹೋರಾಟ. ಅದ್ರ ಬಗ್ಗೆ ಯಾಕೆ ನೀವು ಯಾರು ಮಾತಾಡುದಿಲ್ಲ? ಇದು ಏನಲ್ಲ, ಜಿರಳೆ ಅಂತ ಹೇಳಿದ್ರೆ ಯಾವ ಹೆಣ್ಣು ಮಕ್ಳಿಗಂತೂ ಇಷ್ಟನೇ ಇಲ್ಲ. ನನ್ಗೆ ಇಷ್ಟ ಇಲ್ಲ, ನಿಮ್ಗೆ ಯಾರಿಗೆ ಇಷ್ಟ ಇಲ್ಲ ನಂಗೆ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ. ಕಾಂಗ್ರೆಸ್ಸಿಗರಿಗೆ ಇಷ್ಟ ಆಗ್ಬಿಟ್ಟಿದೆ, ಅರವಿಂದ್ ಕೇಜ್ರಿವಾಲ್ಗೆ ಜಿರಳೆ ಇಷ್ಟ ಆಗ್ಬಿಟ್ಟಿದೆ. ಪೊರಕೆ ತರ್ತೇನೆ, ಭ್ರಷ್ಟಾಚಾರ ಗುಡಿಸ್ತೇನೆ ಅಂತ ಹೇಳ್ತಾ ಇದ್ದ ಅರವಿಂದ್ ಕೇಜ್ರಿವಾಲ್ ಇದು ಪೊರಕೆಗೆ ಮೂಲೆಯಲ್ಲಿ ಕೂತಿದೆ, ಅದ್ರ ಮೇಲೆಲ್ಲ ಜಿರಳೆನೆ ಹರಿದಾಡ್ತಾ ಇದೆ ಇವತ್ತು. ಇದು ಅಷ್ಟೇ, ಇದಂತ ಹೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ. ಇದು ನಾನು ಜಿರಳೆ ಅಲ್ಲ, ಮಹಿಳೆ. ಸೊ ನಂಗೆ ಜಿರಳೆ ಇಷ್ಟ ಆಗೋದಿಲ್ಲ. ಅಂಡ್ ನಾನು ಜಿರಳೆಯನ್ನು ಹೊಡೆಯಕ್ಕೆ ಬಳಸೋದು ಪೊರಕೆ ಇಲ್ಲದ್ರೆ ಮೆಟ್ಟು. ಈಗ ಪೊರಕೆ ಮೂಲೆಯಲ್ಲಿ ಕೂತಿದೆ, ನೆಕ್ಸ್ಟ್ ಜಿರಳೆ ಅಂತ ಹೇಳಿದ್ರೆ ಮೆಟ್ಟು ತಗೊಂಡು ಹೊಡಿತೇನೆ ಅಷ್ಟೇ.
ಮತ್ತೆ ಇನ್ನೊಂದು, ಪೊಲೀಸರಿಗೆ ಹೇಳೋದಷ್ಟೇ, ನೀವು ಲಾಠಿ ಚಾರ್ಜ್, ಟಿಯರ್ ಗ್ಯಾಸ್ ಎಲ್ಲ ಯೂಸ್ ಮಾಡಿದ್ರೆ ಅವರಿಗೆ ಬಹಳ ಬೇಸರ ಆಗ್ತದೆ. ಕಾಂಗ್ರೆಸ್ಸಿಗರಿಗೆಲ್ಲ ಟಿಯರ್ ಗ್ಯಾಸ್ ಯೂಸ್ ಮಾಡಿದ್ರು, ಲಾಠಿ ಚಾರ್ಜ್ ಮಾಡಿದ್ರು ಅಂತ ಹೇಳಿ. ಒಂದು ಕೆಲಸ ಮಾಡಿ, ಪೊಲೀಸರು ಬೂಟ್ ತೆಗೆದು ಪಕ್ಕದಲ್ಲಿ ಇಡಿ, ಮೆಟ್ಟಾಕೊಂಡು ಬನ್ನಿ, ಮೆಟ್ಟಲ್ಲಿ ಹೊಡೀರಿ.